ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಮಶ್ರೂಮ್ ಪಲಾವ್ ಮಾಡಬೇಕು ಅಂತ ಇದ್ದೀನಿ. ನಾನು ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ಇಷ್ಟು ಮಶ್ರೂಮನ್ನು ತೊಗೊಂಡಿದ್ದೇನೆ. ಇದನ್ನೇನು ವಾಶ್ ಮಾಡಿ ಕಟ್ ಮಾಡಿಕೊಳ್ಬೇಕು. ಹಾಗೆಯೇ 2 ಗೆಡ್ಡೆ ಈರುಳ್ಳಿಯನ್ನು, 1 ಟೊಮೆಟೊ, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನು ಕರಿಮೆಣಸು, 1 ಸ್ಟಾರ್ ಅರ್ಧ ತೊಗೊಂಡಿದ್ದೇನೆ. ಹಾಗೆ 2 ಚಕ್ಕೆ ಪೀಸು, ಲವಂಗ 4 ತೊಗೊಂಡಿದ್ದೇನೆ. ಹಾಗೆಯೇ ಅಕ್ಕಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ನೀರು ಸೋಸಿ ಇಟ್ಕೊಂಡಿದ್ದೇನೆ. ಈಗ ನಾನು ಮಶ್ರೂಮನ್ನು ವಾಶ್ ಮಾಡಿ ತಗೊಳ್ತೇನೆ. ಈಗ ಈ ಸೈಜಲ್ಲಿ ಕಟ್ಟಿಂಗ್ ಮಾಡಿಕೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣ ಪೌಡ್ರನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡು ಇದಕ್ಕೆ ಒಂದು ಉಗುರು ಬೆಚ್ಚಗಿನ ನೀರನ್ನು ಸ್ವಲ್ಪ ಹಾಕಿ ಒಂದು 5 ನಿಮಿಷ ವಾಶ್ ಮಾಡಲಿಕ್ಕೆ ಹಾಗೆ ಇಟ್ಟಿರ್ತೇನೆ. ಅದರಲ್ಲಿ ಅದು ಉಪ್ಪು ನೀರಲ್ಲಿ ನೆನಿಬೇಕು. ಏಕೆಂದರೆ ಯಾವುದಾದ್ರು ಕೆಮಿಕಲ್ಗಳನ್ನ ಹಾಕಿದರೆ ಅದು ಉಪ್ಪು ನೀರು ಅದನ್ನು ತೆಗಿತದೆ. ಅದಕ್ಕೋಸ್ಕರ ಈಗ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡೆ. ಇದಕ್ಕೀಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೇನೆ. ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತೇನೆ. ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಈಗ ಜೋಡಿಸಿ ಇಟ್ಕೊಂಡಂಥ ಮಸಾಲೆ ಇದನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಕಾಣ್ತುಂಟು. ಹಸಿಮೆಣಸನ್ನು ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡುವ. ಈಗ ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಟೊಮೆಟೊ ನೀರು ಹಾಕೋದಕ್ಕೆ ಒಳ್ಳೆಯದಾಗ್ತದೆ. ಸ್ವಲ್ಪ ಸಾಕು. ಈಗ ನಾನು ಸ್ವಲ್ಪ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತೇನೆ. ನೋಡಿ, ಈ ಮಶ್ರೂಮನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ಈಗ ಉಪ್ಪು ನೀರೆಲ್ಲ ಹೋಗಬೇಕು. ಹಾಗೆ ಅದರಲ್ಲಿರೋ ಕೊಳೆ ನೋಳಿ ಅಂಶ ಇರ್ತದೆ ನೋಡಿ, ಹೀಗೆ ಮುಟ್ಟುವಾಗಲೇ ನೋಳಿ ಇರ್ತದೆ. ಇದು ಹೋಗಬೇಕು. ಚೆನ್ನಾಗಿ 2 ಸಲ ನೀರು ಚೇಂಜ್ ಮಾಡಿ ತೊಳಿತೇನೆ. ಈಗ ಮಶ್ರೂಮ್ ವಾಶ್ ಮಾಡಿ ತಂದಿದ್ದೇನೆ. ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಸ್ವಲ್ಪ ಪಲಾವ್ ಮಸಾಲೆ ಇದ್ದರೂ ಆಗ್ಬೋದು, ಬಿರಿಯಾನಿ ಮಸಾಲೆಯೂ ಆಗ್ಬೋದು. ನಾನು 1.5 ಸ್ಪೂನಷ್ಟು ಹಾಕ್ಕೊಳ್ತೇನೆ. ನಾನು ಬಿರಿಯಾನಿ ಮಸಾಲೆ ಹಾಕ್ಕೊಂಡಿದ್ದೇನೆ. ಇದನ್ನು ಕ್ಲೀನಾಗಿ ಮರ್ಚ್ಕೊಳ್ಬೇಕು. ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮರ್ಚ್ಕೊಳ್ತೇನೆ. ಈಗ ನಾನು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಬೇಕು. 3 ಗ್ಲಾಸ್ ಇದರಲ್ಲಿ ಹಿಡಿತದೆ. ಈ ಪಾತ್ರೆಯಲ್ಲಿ 3 ಗ್ಲಾಸ್ ನೀರು ಹಿಡಿತದೆ. ಈಗ ಇನ್ನು 3 ಗ್ಲಾಸ್ ನೀರನ್ನು ಹಾಕ್ಕೊಳ್ತೇನೆ. 6 ಗ್ಲಾಸ್ ನೀರಾಯಿತು. ಚೆನ್ನಾಗಿ ಕುದಿ ಬರುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಆಗಲೇ ಹಾಕಿದ್ದೇನೆ. ಈಗ ಸ್ವಲ್ಪ ಹಾಕ್ತೇನೆ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಮಶ್ರೂಮ್ ಎಲ್ಲ ನೀರಲ್ಲೇ ಇದೆ. ಈಗ ಇದಕ್ಕೆ ಅಕ್ಕಿಯನ್ನು ಈಗ ಸೇರಿಸ್ಕೊಳ್ತೇನೆ. ಈಗ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಗಮನಿಸ್ಬೋದು. ನಾವು ಸಾಧಾರಣ ಮನೆಯಲ್ಲಿ ಊಟ ಮಾಡುವ ವೈಟ್ ರೈಸ್, ಇದು BT ರೈಸ್ ಅಂತ ಹೇಳ್ತೇವೆ. ಅದು ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನಾನು ಹುಳಿಗೆ ಅರ್ಧ ಲೆಮನನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ 1 ವಿಸಿಲ್ ಅಥವಾ 2 ವಿಸಿಲ್ ಹಾಕ್ಬೋದು. ಉಪ್ಪು ಸರಿಯಾಗಿದೆಯಾ ಅಂತ ಈಗಲೇ ನೋಡ್ಕೊಳ್ಬೇಕು.
ಈಗ ಮುಚ್ಚಳವನ್ನು ಇಡುವ. ಇನ್ನು 2 ವಿಸಿಲ್ ಬರಲಿದು. ಕುಕ್ಕರ್ 2 ಸಲ ಕೂಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಘಮ ಘಮ ಪರಿಮಳ ಬರ್ತಾ ಉಂಟು. ವಿಸಿಲ್ ತೆಗಿತೇನೆ. ಹಾಗೆ ಮುಚ್ಚಳವನ್ನು ತೆಗೆಯುವ. ಮಶ್ರೂಮ್ ಎಲ್ಲ ಸೈಡಲ್ಲಿ ನಿಂತಿದೆ. ನೋಡಿ, ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೇನೆ. ಟೇಸ್ಟ್ ನೋಡು ಹೇಗಿದೆ ಅಂತ. ಸಖತ್ತಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಲಿಮಿಟಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ ಇವತ್ತಿನ ಈ ಮಶ್ರೂಮ್ ಮಸಾಲ ಅಂದರೆ ಪಲಾವ್ ಥರ ಮಾಡಿದ್ದೀನಿ. ಇದನ್ನು ಮಶ್ರೂಮ್ ಪಲಾವ್ ಅಂತಲೂ ಹೇಳ್ಬೋದು, ಇಲ್ಲ ಮಶ್ರೂಮ್ ಬಿರಿಯಾನಿ ಅಂತಲೂ ಹೇಳ್ಬೋದು. ಬಿರಿಯಾನಿ ಮಸಾಲ ಹಾಕ್ಕೊಂಡು ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪಾಗಲಿ ಯಾವ ಎಲೆಗಳನ್ನ ಯೂಸ್ ಮಾಡ್ಕೊಂಡಿಲ್ಲ ನಾನು. ಬೇಕಿದ್ದರೆ ಹಾಕ್ಕೊಳ್ಬೋದು, ಮೊಸರು ಸಹ ಹಾಕ್ಕೊಳ್ಬೋದು ಹುಳಿಯ ಬದಲು. ತುಂಬ ಟೇಸ್ಟಿಯಾಗಿ ಬಂದಿದೆ ನನ್ನ ಪ್ರಕಾರ. ನಾನು ಮಾಡಿರೋ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ ಅಂತ ಹೇಳ್ದ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.